ಅಯ್ಯೋ ಅತ್ತ ಇಲ್ಲೇ ಇಟ್ಟು ಹೋಗಿದ್ದೆ ನನ್ನ ಬುಕ್ ಎಲ್ಲಿ ಎಲ್ಲಿ ಕಾಣುತ್ತಲ್ವಲ್ಲ. ಅತ್ತಾಗ ಅವ್ವ ಅವ್ವ, ಅಯ್ಯೋ ಅದು ಏನು ಮಾಡ್ತಿರ್ತಾಳೆ ನನ್ನಮ್ಮ. ಅತ್ತಾಗ ಮೇಲೆ ನಂದು ಅಸೈನ್ಮೆಂಟ್ ಬರೆದಿದ್ದು ಇಲ್ಲೇ ಇತ್ತು, ನೋಟ್ಸ್ ಇಲ್ಲೇ ಇಟ್ಟಿದ್ದು. ಮೆಣಸಿಕಾಯಿ ಉರಿ ಹಾಕತ್ತಾಳ ಏನೋ ನನ್ನ ಅವ್ವ. ಅತ್ತಾಗ ಘಾಟೆ ಬಿಸ್ಕೊಂಡು ನಿಂತಾಳ. ಅವ್ವ ಏನಾಯ್ತು, ಎದಕ್ಕೆ ಹಂಗೆ ಬದರಾಕತ್ತಿ? ನಿಂದು ಭಾಳ ಆಯ್ತು ನೋಡು, ನಿಂದು ಅಡುಗೆ ಮನೆಗೆ ಬರೋಕ್ಕಾಗಲ್ಲ. ಅಬ್ಬಬ್ಬಾ ಯವ್ವ, ಕೆಲಸ ಆಗೋ ಮಟ ಸ್ವಾತಿ ಸ್ವಾತಿ ಅಂತಿರ್ತಿ, ಕೆಲಸ ಆಯ್ತು ಮುಗೀತು ಅಲ್ಲ, ಏನು ನಿಂದು ಎದಕ್ಕೆ ಒದರ್ತಿ ಅಂತ ಬಂದ್ಬಿಡ್ತಿ ಮೈ ಮೇಲೆ. ಅದು ಹೌದು, ನನ್ನ ಬುಕ್ ಎಲ್ಲಿಟ್ಟು ಹೇಳಿ, ನನ್ನ ಬುಕ್ ಎಲ್ಲಿಟ್ಟು ಹೇಳ್ಬಿಡು, ನಾನು ನಿನ್ನ ಸುದ್ದಿಗೆ ಬರೋದಿಲ್ಲ. ಅಥವಾ ನಾನು ಓದ್ಕೋಬೇಕು. ಅವ್ವ ನಾನೇ ತೆಗೆದಿಟ್ಟೆ, ಮೊದಲು ನೀನು ನನಗೆ ಅಲ್ಲಿ ಹೋಗಿದೆಯಲ್ಲ ಏನೇನು ಆಯಿತು ಅಂತ ಹೇಳು, ಮತ್ತೆ ನೀನು ಆಮೇಲೆ ಹೇಳೋದಿಲ್ಲ. ಅದಕ್ಕೂ ಈಗ ತೆಗೆದು ಇಟ್ಬಿಟ್ಟೆ ನಾನು. ಮತ್ತೆ ಆಮೇಲೆ ಏನು ಮಾಡ್ತಿ? ನಾನು ಕೇಳೋದು ನೀನು ಓದಾತೀನಿ ಸುಮ್ಮನಿರು ಅಂತಿ. ಅದಕ್ಕೆ ಅಲ್ಲಿ ಹೋಗಿದ್ದೆಲ್ಲ ಏನಾಯಿತು, ಯಾರು ಏನು ಅಂದ್ರೆ ನನಗೆಲ್ಲ ಸುದ್ದಿ ಗೊತ್ತಾಗಬೇಕು ಈಗ. ಬೇಷ್, ನಮ್ಮವ ಅಷ್ಟೇ ಹಿಂಗೆ, ನಿಮ್ಮ ಮನೆಗೂ ಹಿಂಗಾನ? ಅಯ್ಯೋ ದೇವ್ರೆ, ಎಲ್ಲರ ಮಕ್ಕಳು ಒಂದಿಷ್ಟು ಬೀಗರು ಮನೆಗೆ, ಬಿದ್ದರ ಮನೆಗೆ ಇಲ್ಲ, ತಂಗ ಆಗದವ್ರ ಮನೆಗೆ ಇಲ್ಲ, ಏನೋ ಒಂದು ಒಟ್ಟು ಯಾರಿಗೆ ಬೇಕಾದವರ ಮನೆಗೆ ಆಗಲಿ ಹೋಗಿ ಬಂದರೆ ಮುಗದೇ ಹೋಯ್ತು. ಏನಂದ್ರು, ಯಾಕಂದ್ರು, ಯಾರಿದ್ರು, ಏನೇನಂದ್ರು, ಆಕೆ ಏನಂದ್ಲು, ಈಕೆ ಏನಂದ್ಲು, ಯಾರ್ಯಾರಿದ್ರು, ಎಲ್ಲಾರಿದ್ರು ಅಲ್ಲ, ಇದೇ ಪ್ರಶ್ನೆ. ಅಪ್ಪ ದೇವ್ರೆ, ನೀನು ನನ್ನಂಗೆ ಕೇಳು, ಅವಾಗ ಗೊತ್ತಾಗುತ್ತೆ ನಾನು ಯಾಕೆ ಕೇಳ್ತೀನಿ ಅಂತ ಹೇಳಿ. ಈಗ ಅದು ಬಿಡು, ಏನಾಯ್ತು ಹೇಳು. ಏನಾಯ್ತವ? ಒಂದು ಚೀಟ್ ಕೊಡಕ್ಕೆ ಹೋಗಿದ್ದೆ, ಕೊಟ್ಟೆ ಬಂದೆ. ಅಮ್ಮಂದಿದ್ಲು. ಆಮೇಲೆ ಇದು ಅವರು ಕಮಲವ ಅಂತಾರಲ್ಲ, ಇವರು ಪಾಟೀಲ್ ಅಂಕಲ್ ಅವರ ಅಕ್ಕ, ಆಕೆ ಅವರಿದ್ರು. ಅವರೊಬ್ಬರೇ ನನಗೆ ಏನೋ ಒಂದಿಟ್ಟು ಅಂದರು. ಅವ್ರು ಬಿಟ್ಟರೆ ಬೇರೆ ಯಾರು ಏನೂ ಅಂದಿಲ್ಲ, ಚೆನ್ನಾಗಿ ಮಾತಾಡಿಸಿದ್ರು. ಕೊಟ್ಟೆ, ಊಟ ಮಾಡದೆ ಬಂದೆ. ಹೌದಾ, ಏನನ್ಲಕ್ಕಿ? ಯವ್ವ ನಿಜವಾಗ್ಲೂ ಬಹಳ ಒಂಥರ ಮನುಷ್ಯ ನೋಡುವಕ್ಕಿ. ಖರೇನ ಯಾರಾದರೂ ಅನಿಸ್ಕೊಳ್ತಾರ? ಏನಾದರೂ ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಯಾಕೆ, ಏನಾಯ್ತು? ಅಯ್ಯೋ, ಈಗ ಮಗಳು ಹೊಟ್ಟೆಯಾಗ ಅಂತ ಹೇಳಿ ಹುಂಚಿ ಟಕ್ ಮಾಡಿ ಕಳಿಸಾಳ ನಿಮ್ಮವ್ವ. ಮೊದಲು ಅನು ಹೊಟ್ಟೆಯಲ್ಲಿದ್ಲಲ್ಲ, ಅವಾಗ ಯಾವುದು ನೆನಪಾಗಿಲ್ಲ ಬಿಡು, ಈಗ ಕೊಟ್ಟು ಕಳಿಸಾಳಲ್ಲ. ಯಾಕಂದ್ರೆ ಮೊದಲಕ್ಕೆ ಮಾಡಿ ಕೊಟ್ಟು ಕಳಿಸ್ಬೇಕು, ಬೇಡ ಅಂತ ಹೇಳಿ ಒಂದು ತರಾನೇ ಮಗಳು ಅಂದ್ರೆ ಅಷ್ಟೇ ಪ್ರೀತಿನ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾಳೆ ಅಂತಾರೆ. ಅದಕ್ಕೆ ನಾನು ಸುಮ್ಮನಿರಲಿಲ್ಲ, ಅಂದೇ ಬಿಟ್ಟೆ ಸರಿಯಾಗಿ. ಏನಂದವ? ಅಯ್ಯೋ, ಮತ್ತೆ ನೀವು ಹಳ್ಳಿಯಾಗಿರ್ತಿರಲ್ಲ, ನೀವೇ ಮಾಡ್ಕೊಂಡು ಬರಬೇಕು, ಬೇಡ ನಮ್ಮ ದಾರಿ ಅಕ್ಕ ಆಯ್ತ್ರಿ, ನೀವು ಮಾಡಿ ಕೊಟ್ಟಿರ್ತೀರಿ ಅಂತ ತಿಳ್ಕೊಂಡು ನಮ್ಮವ್ವ ಏನಾದರೂ ಬಿಟ್ಟಿದ್ಲು ಏನೋ, ಯಾರಿಗೆ ಗೊತ್ತು. ಇಷ್ಟಕ್ಕೂ ಹುಣಸಿಕಾಯಿ ಮಿಡಿ ಆಗಿರ್ಬೇಕಲ್ಲ, ಅವು ಮಿಡಿ ಆಗಲಾರ್ದೆ ಎಲ್ಲಿಂದ ಹರ್ಕೊಂಡು ಬರಬೇಕು ಅಕ್ಕಿ ಅಂತ ಅಂದೆ. ನೋಡು, ಅವಾಗ ತನಗೆ ತಾನು ಮಾಡಿದ್ದು ತಪ್ಪು ಅಂತ ಅನಿಸ್ತಾ ಏನೋ, ಯಾರಿಗೆ ಗೊತ್ತು. ಅವಾಗ ಬಾಯಿ ಮುಚ್ಕೊಂಡು ಸುಮ್ಮನಾದ್ರು. ಅವರಿಗೇನು ತಪ್ಪು ಸರಿಯಲ್ಲ ಏನು ಅನ್ಸಲ್ಲ ಬಿಡು. ಹಂಗೆ ಅನಿಸಿದ್ರೆ ಅವ್ರು ಯಾಕೆ ಹಿಂಗೆ ನಡ್ಕೊತಾರ ಏನು ಆದರೂ ಅವ ಒಂಥರ ಪಾರ್ವತಿ ಅಕ್ಕದ ಹಿಂಗೆ ಅವರ ಮನೆಯಲ್ಲಿ ಇರ್ತಾಳೆ ಏನೋ, ದೇವರಿಗೆ ಗೊತ್ತು. ಹಾಗೆಲ್ಲ ಯಾಕೆ ಮಾತಾಡೋಕ್ಕೆ ಹೋದೆವಾ? ಅಲ್ಲ, ಹಾಗೆಲ್ಲ ಮಾತಾಡಿ ನೀನು ಏನೋ ಬಂದ್ಬಿಡ್ತಿ. ಈ ಕಡೆ ಅಲ್ಲೇ ಪಾರ್ವತಿ ಕಿರಿಕಿರಿ ಮಾಡ್ತಾಳೆ. ಆಕೆ ಇನ್ನೂ ಎಷ್ಟು ದಿನ ಇರ್ತಾಳೆ ಪುಣ್ಯಾತ್ಗಿತ್ತಿ. ಗಂಗವ್ವ ಯಾವಾಗ ನೋಡಿದ್ರು ಇಲ್ಲೇ ಇರ್ತಾಳೆ. ನಾನು ಇವತ್ತು ಸುಮ್ಮನೆ ಅವೆಲ್ಲ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಅವರ ತಮ್ಮನ ಮನೆ, ನಾವು ಏನು ಮಾತಾಡೋಕ್ಕೆ ಅದ್ರಾಗ. ನೀನು ಇನ್ನೊಮ್ಮೆ ಏನು ಹಂಗೆ ಮಾತಾಡೋಕ್ಕೆ ಹೋಗ್ಬೇಡವಾ? ಪಾರ್ವತಿ ಸುಮ್ಮನೆ ಇದ್ಲಾ? ಏನಕ್ಕಿ ಪಾರ್ವತಿ ಬಿಡ್ತಾಳೆ ಅಂತ ಮಾಡಿದೀಯಾ? ಅಯ್ಯೋವ್ವ, ಪಾರ್ವತಿ ಅಕ್ಕಗೆ ಯಾಕಂತಾಳೆ? ಸುಮ್ಮನಿರು ನೀನು. ಪಾರ್ವತಿ ಅಕ್ಕಗೆ ಏನಾದರೂ ಅಂದರೆ ಪಾರ್ವತಿ ಅಕ್ಕನ ಸುಮ್ಮನೆ ಬಿಡಲ್ಲ. ಯಾಕೆ ಹಂಗ್ಯಾಕಂದಿ ಅಂತ ಕೇಳ್ತಾಳೆ. ಅಕ್ಕಿ ಅನ್ಬೇಡ್ದಾಗಿತ್ತು ಅಂದ್ಲು ಖರೆ, ಆದರೆ ನೀ ಅನಿಸ್ಕೋಬೇಕಾದ್ರೆ ನಾನು ಅನಿಸ್ಕೊಳ್ಳಂಗಿಲ್ಲ ಅಂತ ಅಂದೆ. ಅವರು ಕೇಳಿದ್ರು, ನಾನು ಹೇಳುವಂತ ಹೇಳಿನಿ. ಅಕ್ಕಿ ಹಂಗೆ ಇರೋದೇ ಹಂಗ್ರಿ, ಅಕ್ಕಿ ಮಾತಾಡೋದೇ ಹಂಗ ಅಂತ ಹೇಳ್ರಿ ಅಂತ ಹೇಳಿನಿ. ಸುಮ್ಮನೆ ಯಾರೂ ಏನು ಅನ್ನಲ್ಲ. ಅರವಿಂದ್ ಮಾಮ ನನ್ನ ಮೇಲೆ ಸಪೋರ್ಟ್ ಇದ್ದಿದ್ದು, ನನಗೆ ಸಪೋರ್ಟ್ ಮಾಡಿದ್ರು ಅವರು. ಹೌದು, ನೀವು ಅತಿ ಹಿಂಗೆ ಅನ್ನಬಾರ್ದಾಗಿತ್ತು ಅಂತ ಹೇಳಿ ಅವರಿಗೆ ಬೈದರು. ಹೌದಾ, ಆಯಿತು, ಇನ್ನೊಮ್ಮೆ ಮಾತಾಡೋಕ್ಕೆ ಹೋಗ್ಬೇಡವಾ? ಏನಾದರೂ ಅಂದರೆ ಅನ್ವಲ್ಲ ಅಕ್ಕ, ಅದೇನು ನಮ್ಮ ನಡುವೇನೇ ಬೇಕಾದದ್ದು ಅಂದ್ಕೊಂಡು ಹೋಗಲಿ. ನೀನು ಸುಮ್ಮನೆ ಇದ್ದರೆ ಆಯಿತು ಅಂದ್ಕೊಂತ ಸುಮ್ಮನೆ ಅವೇನು ಬಂದು ನನಗೆ ಚುಚ್ಚಂಗಿಲ್ಲ, ಹೌದಿಲ್ಲ? ಒಬ್ಬೊಬ್ಬರ ಸ್ವಭಾವ ಇರುತ್ತೆ ತಂಗಿ. ಯಾರಿಗಾದರೂ ಒಂದು ಏನಾದರೂ ಅನ್ನಲಿಲ್ಲ ಅಂದರೆ ಅವರಿಗೆ ತಿಂದು ಅನ್ನ ಪತ್ತೆ ಆಗಂಗಿಲ್ಲ. ಸೊ ಅವರಿಗೆ ತಿಂದು ಅನ್ನ ಕರಗಂಗಿಲ್ಲ. ಸುಮ್ಮನೆ ಇದ್ಬಿಡು. ಅನ್ಕೋತ ಈಗ ಆಯ್ತಲ್ಲ, ಮುಗೀತಲ್ಲ, ಬುಕ್ ಕೊಡು. ಯಾಕೆ ಅಲ್ಲೇ ಗುಣದಾಗ ಅದು ನೋಡಿ ತಗೋ ಹೋಗು. ಏನಪ್ಪ ಒಂದು ಮಾತು ಕೇಳಂಗಿಲ್ಲ, ಏನಿಲ್ಲ, ತೆಗೆದುಕೋ. ಅಪ್ಪ ಓದ್ಕೋತೀನಿ. ನೀನು ಓದು. ಇಲ್ಲಿ ತೆಗೆದಿಟ್ಟಾಳ ನಮ್ಮವ್ವ ಬುಕ್ನ. ನಂದು ಎಕ್ಸಾಮ್ ಕಷ್ಟ ನನಗೆ. ಬುಧವಾರ ಎಕ್ಸಾಮ್ ಅದಾವು. ನಮ್ಮವ್ವ ಏನು ಬೈತಾಳಂತಾಳೆ. ಅಲ್ಲಿ ಎಕ್ಸಾಮ್ ಬರೆಯೋಕೆ ಕಷ್ಟ ನನಗೆ ಗೊತ್ತು. ಅಯ್ಯೋ ದೇವ್ರೆ, ಎಷ್ಟು ಬರೆದ್ರೂ ಮುಗಿತಾ ಇಲ್ಲ, ಎಷ್ಟು ಮಾಡಿದ್ರೂ ಮುಗಿಯಂಗಿಲ್ಲ. ಎಷ್ಟು ಓದಿದ್ರೂ ಕೆಲವೊಂದು ನೆನಪಿರ್ತೈತಿ, ಕೆಲವೊಂದು ನೆನಪೇ ಇರಲ್ಲ. ಕಷ್ಟಪಟ್ಟು ನೋಡಬೇಕಾಗಿರೋದು ನಾನು. ಸಂಗೀತ, ಇನ್ನೊಮ್ಮೆ ಆ ಹೆಣ್ಮಗಳು ಅಲ್ಲಿ ಅದಾಳಂತಂದ್ರೆ ನೀನು ಆ ಸ್ವಾತಿನಲ್ಲಿ ಕಳಿಸ್ಬೇಡ ಏನು? ಯಾಕ್ರಿ, ಸರಿಯಾಗಿ ಅಂದು ಬಂದಾಳಲ್ಲಿ ಬಿಡ್ರಿಕಿ. ಅಲ್ಲಿ ನನ್ನ ಮಗಳದಾಳ, ಈಕಿ ಮಾತಾಡೋ ಒಂದು ಮಾತಿಂದ ಅಲ್ಲಿ ಯಾರಿಗಾದರೂ ಏನಾದರೂ ಬೇಜಾರಾಗಿ ಈಕಿ ಒಳ್ಳೆ ಮಾತಾಡಿಲ್ಲ. ಎಷ್ಟೇ ಆದರೂ ಪಾಟೀಲ್ ಅಣ್ಣವರಿಗೆ ಅವರು ಸ್ವಂತ ಅಕ್ಕ ಆಗಬೇಕು, ಹೌದಾ? ನನ್ನ ಮನೆಯವರಿಗೆ ಯಾರೋ ಬಂದು ಏನೋ ಅಂತಾರೆ ಅಂದರೆ ಎಲ್ಲರಿಗೂ ಬೇಜಾರಾಗೇ ಆಗ್ತೈತಿ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಮೂಗಿನ ತುದ್ಯಾಗ ಸಿಟ್ಟಕ್ಕಿಗೆ. ಸ್ವಾತಿಗೆ ಇವತ್ತು ಈ ಮಾತು ಅಂದ್ಲು. ಏನು ನಾ ಹೇಳ್ತೀನಲ್ಲ,
ಇದೇ ಅರವಿಂದ್ ಏನೋ ಸ್ವಾತಿ ಪರ ಮಾತಾಡಿರ್ಬೋದು. ಆದರೆ ಪಾಟೀಲ್ ಅಣ್ಣವರು ಆ ಹೊತ್ನಾಗಲ್ಲಿ ಇಲ್ಲ, ಮುಗೀತು. ಇದ್ದಿದ್ರೆ ಅವರು ಹೆಂಗೆ ಮಾತಾಡ್ತಾರೆ, ದೊಡ್ಡವರಿದ್ದರೆ ಈ ಹುಡುಗಿ ಹೆಂಗೆ ಮಾತಾಡ್ತಾಳ ಅದು ಅನ್ನಿಸ್ಬಾರ್ದು. ಅದಕ್ಕೋಸ್ಕರ ಏನು ಅರ್ಥ ಮಾಡ್ಕೊ, ಇದು ಒಂದು ಸಲ ಓಕೆ, ಎರಡನೇ ಸಲ ಆಗಬಾರ್ದು ಈ ವಿಚಾರ. ಅದಕ್ಕೆ ಏನಾದರೂ ಇದ್ದರೆ ನೀ ಹೋಗು, ಇಲ್ಲ ಅವಶ್ಯಕತೆ ಇಲ್ಲ. ಅಲ್ಲಿ ಅದಾಳಲ್ಲ ನಮ್ಮವ್ವ ನೋಡ್ಕೊಳ್ಳೋಕ್ಕೆ, ಅಕ್ಕಿ ಮಾತಾಡಿದ್ರೆ ಅದು ಅಷ್ಟು ಕಂಡು ಬರೋಂಗಿಲ್ಲ. ಯಾಕಂದರೆ ನಮ್ಮವ್ವ ಅಕ್ಕಿಕ್ಕಿಂತ ದೊಡ್ಡಕ್ಕಿದ್ದಾಳೆ. ಆಮೇಲೆ ನಮ್ಮವ್ವ ಏನು ಮಾತಾಡ್ತಾಳೆ ಅವರಿಗೆ ಗೊತ್ತಿರುತ್ತದೆ ವಿಚಾರ, ಕಿವಿ ಕೇಳಲ್ಲ, ಅದೊಂದು ಬೇರೆ ಲೆಕ್ಕ. ಆದರೆ ನಾನು ಹೇಳ್ತೀನಲ್ಲ, ಸ್ವಾತಿ ಸದ್ಯಕ್ಕೆ ಅಂತ ಅಲ್ಲಿ ಕಳಿಸ್ಬೇಡ. ಅದು ಆ ಹೆಣ್ಣು ಮಗಳು ಅದಾಳೆ ಅಂದರೆ ಆ ಹೆಣ್ಣು ಮಗಳು ಇದ್ದರೆ ತಪ್ಪು ಮಾತಾಡೋದು, ಅವಾಗ ಸ್ವಾತಿ ಹೊಳ್ಳು ಮಾತಾಡುತ್ತಾಳೆ. ಅದರಿಂದ ಪಾಟೀಲ್ ಅಣ್ಣವರಿಗೆ ಬೇಜಾರಾದರೂ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಆ ಮನಸ್ಸಿಗೆ ಏನಾದರೂ ಬೇಜಾರು ಮಾಡಿಕೊಂಡ್ರೆ ನನಗೆ ಬಹಳ ಮನಸ್ಸಿಗೆ ನೋವಾಗುತ್ತೆ. ಅದರಿಂದ ಪಾರ್ವತಿಗೆ ಏನು ತೊಂದರೆ ಆಗಬಾರ್ದಲ್ಲಿ. ಅಲ್ಲ, ಅಲ್ಲಿ ಪಾರ್ವತಿಗೆ ತೊಂದರೆ ಕೊಡುವವರು ಯಾರೂ ಇಲ್ಲ, ನನಗೆ ಗೊತ್ತು. ಸುಮ್ಮನೆ ಬೇಡ ಅಂತ ಅದಕ್ಕೆ ಏನು ಅರ್ಥ ಆಯ್ತಾ ಅಂತ ಅನ್ಕೊತೀನಿ. ನಮ್ಮ ಮನೆ ಮಾಲು ಐತಿ, ಅಲ್ಲಿ ಆ ವಸ್ತು ಚಲೋ ಇರಬೇಕು ಅಂದರೆ ನಾವು ನೆಟ್ಟಗೆ ಇರಬೇಕು ಮೊದಲು. ಹೌದ್ರಿ, ನೀವು ಹೇಳೋದು ನನಗೆ ಅರ್ಥ ಆಯ್ತು. ಸರಿ, ಇನ್ನೇನು ಕಳ್ಸಂಗಿಲ್ಲ. ಶಾಂತಕ್ಕ, ಏನಲ್ಲ ಯಾಕ? ಇಲ್ಲವ, ಇನ್ನೂ ಈ ಮನೆಯಲ್ಲಿ ಇರೋದು ಬಂದಿಲ್ಲ ಬಿಡು. ನಾನು ಊರಾಗ ಇರೋದು ಬಂದಿಲ್ಲ, ನಾವು ಊರು ಬಿಟ್ಟು ಹೋಗಬೇಕು ಅಂತ ಮಾಡಿದ್ದೀನಿ. ಯಾಕ, ಏನಾಯ್ತು? ಅಷ್ಟ್ಯಾಕೆ ಮನಸ್ಸಿಗೆ ತ್ರಾಸ ಮಾಡ್ಕೊಂಡು ಕಂಗಾಲ್ ಕಂಪ್ನಿಯಾಗೆಲ್ಲ ಏನಾಯ್ತು? ಯಾಕ? ಏನು ಗಿರ್ಜಕ್ಕ, ಎದಕ್ಕೆ ಅಳಾಕತ್ತಿ? ಓ ಪಂಕಜಕ್ಕ, ನೀ ಇತ್ತಾಗ ಪ್ಯಾಟಿಗೆ ಹೋಗಿದ್ದೆ ಏನು? ಹ್ಞೂನವ, ಪ್ಯಾಟೆಗೆ ಹೋಗಿದ್ದೆ. ಈಗ ಬಹಳ ಫುಲ್ ಬಿಜಿ ನಾನು. ಪ್ಯಾಟೆಗೆ ಹೋಗಿ ಈಗ ಬಂದೆ ನೋಡು. ಪ್ಯಾಟೆಗೆ ಏನು ಕೆಲಸ ಇತ್ತ ನಿಂದು? ನೀವು ಹೆಣ್ಮಕ್ಳು ಮಾತಾಡ್ಕೋರಿ, ನಾನು ಒಂಚೂರು ಅಮಾಸೆ ಅಂಗಡಿ ಕಡೆ ಹೋಗಿಬಿಡ್ತೀನಿ. ಅಯ್ಯೋ, ಪೇಟೆಗೆ ಏನು ಕೆಲಸ ಇರಂಗಿಲ್ಲ? ಇರ್ತಾವೆ, ಏನಾದರೂ ಒಂದು ಸುಮಾರು ಕೆಲಸ ಇರ್ತಾವೆ. ಅದಕ್ಕೆ ಹೋಗಿದ್ದೆ. ಏನಾಯ್ತು ಹೇಳ್ರಿ ಈಗ? ಏನಿಲ್ಲವ, ಯಾಕ ಗಿರಿಜಿ ಬೇಜಾರು ಮಾಡ್ಕೊಂಡಿದ್ಲು, ಕೇಳುತ್ತಿದ್ದೆ. ಹೇಳಲೇ. ಹೊಸದಾಗಿ ಹೇಳಕ್ಕೆ ಏನೈತಿವ? ತಾಯಿಯದಾಗ ಹಂಗವ, ಹಣೆ ಬಾರ ಚೌತಿ ಆಗೈತಿ. ಯಾವಕ್ಕೆ ಏನು ಊರು ಬಿಡಾಡಿ ಕೋಳಿ ಕದಕತ್ತಾಳತ್ ಊರಾಗ. ಅಕ್ಕಿ ಹೆಣ ಎತ್ಲಿ ಯವ್ವ ತಾಯಿ. ಅಲ್ಲ, ಅಕ್ಕಿ ಕೋಳಿ ಗೋಣ್ ಮುರಿದಂಗೆ ಆ ಗೋಣ್ ಮುರ್ಕೊಂಡು ಹೋಗಂಗಿಲ್ಲ ಬಿಡಾಡಿದತ್ತಾಗ. ನನಗೂ ಸಾಕಾಗಿ ಹೋಗ್ಬಿಡ್ತತ್ತೆ. ಯಾರ ಮನೆ ಕೋಳಿ ಕಳುವಾದರೂ ಎಲ್ಲ ಬಿಡಾಡಿ ಅವರು ಬಂದು ನನ್ನ ಮನೆ ಪಕ್ಕ ನಿಂದಿರ್ತಾರೆ. ನನಗಂತೂ ನೋಡಿ ಶಾಂತಕ್ಕ ಉತ್ತರ ಕೊಟ್ಟು 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 ಸಾಕಾಗೈತೆ ನೋಡತ್ತಾಗ. ಅದಕ್ಕೆ ತಲೆ ಕೆಟ್ಟು ನಾನು ಊರು ಬಿಟ್ಟು ಹೋಗಿಬಿಡೋಣ ಅಂತ ಮಾಡೀನಿ. ಏನು ಮಾಡಲಿ ಹೆಂಗೆ ಮಾಡಿ ಪತ್ತೆ ಹಚ್ಚಲಿ? ನನಗರೇ ದಿಲ್ ಬರಂಗೆ ಆಗಿಬಿಟ್ಟೈತೆ ನೋಡವ. ಯವ್ವ ದೇವ್ರೆ, ಈ ಬೆಂಡ್ಲಿ ಊರು ಬಿಟ್ಟು ಹೋಗ್ತೀನಿ ಅಂತಾಳಲ್ಲಪ್ಪ. ಈಕಿ ಊರು ಬಿಟ್ಟು ಹೋದ್ರೆ ಕೋಳಿ ಕಳತನದ ಆಪಾದನೆ ಯಾರ ಮೇಲೆ ಹಾಕಲಿ? ಹಿಂಗಾರ ಮಾಡಿ ಅಲ್ಲ ಊರು ಬಿಟ್ಟು ಏನು ಹೋಗ್ತಾಳ? ಮಾತಿಗೆ ಅನ್ನಕತ್ತಿರ್ಬೇಕು ಈಕಿ. ಈ ಊರಾಗಿರಬೇಕು. ಗಿರ್ಜಿ ಯಾಕ್ಲೆ ಇಟ್ಟು ಬೇಜಾರಾಗಿ ಈಕಿ ಯಾವಕ್ಕಿ ಕೋಳಿ ಕತ್ತಾಳಲ್ಲ ಊರು ಬಿಡಾಡಿ, ಅದು ಕದ್ದು ನಿನ್ನಂತ ಬಂಗಾರ ಗಿಟ್ಟಿ ಮೇಲೆ ಹಾಕಕತ್ತಾಳಲ್ಲ. ಏನಯ್ಯೋ ದೇವ್ರೆ, ತೋ 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 ತೋ. ಇಲ್ಲ ಯವ್ವ, ನೀನು ಇಲ್ಲ ಗಿರ್ಜಿ, ಇಲ್ಲ ಹೇಳುವ, ಏನೂ ಆಗೋದಿಲ್ಲ, ಹೆದರಬೇಡ. ಏನ ಯಾವಕ್ಕಿ ನಿನ್ನ ಮೈ ಮೇಲೆ ಹಾಕಕತ್ತಾಳಲ್ಲಕ್ಕಿ ಅವ್ರ ಬೆಂಡ್ಲಿ, ಅಕ್ಕಿನ ಪತ್ತೆ ಹಚ್ಚೋಣ. ಮಾಡ್ತಾ ಇದ್ದಾಳೆ ವಿಚಾರಿಸು. ಅಲ್ಲ, ಇಷ್ಟು ಕೋಳಿ ಹೆಂಗೆ ಕರಿತಾ ಇದ್ದಾಳಕಿ? ಜೈ ಕೋಳಿ, ಪ್ರೇಮಿ ಕೋಳಿ ಹೋತ್, ಅಬ್ಬಾ. ಆಮೇಲೆ ಯಾರ್ಯಾರಕಿ ಮತ್ತೆ ಯಾವಕ್ಕಿದೆ? ಶಾಂತಕ್ಕನ ಕೋಳಿ ಹೋತ್, ಯಾವ್ಯಾವ ಕಲ್ಲವನ ಕೋಳಿ ಹೋತ್, ಪಾತಿ ಬೆಕ್ ಹೋಗಿತ್ತು. ಇದೆಲ್ಲ ವಿಚಾರ ಹಂಗ ಬಿಡಕತ್ತೈತೇನು? ಊರು ಬಿಡಾಡಿನ ಹಿಡಿದು ಕಂಬಕ್ಕೆ ಕಟ್ಟಿ ಹೊಡಿಮೆಕ್ಕಿನ. ಹಾಗೆ ಶಾಂತಕ್ಕ, ನಾನು ಇದೇ ಊರಕ್ಕೆಲ್ಲ, ನಾನೇನು ಅಮೆರಿಕದಿಂದ ಬಂದೆ ನಾನು. ಹಾಗಾಗಿ ಹೋಗೋದು ನನಗೆ ಹೆಂಗೆ ಗೊತ್ತಾಯ್ತು ಅಂದರೆ, ಅಲ್ಲ ಇದೇ ಊರು ತುಂಬಾ ಸುದ್ದಿ ಆಗೈತಿ. ಮನೆಗೆ ಜೈ ಬಾಯಿಗೆ ಬಂದಂಗೆ ಹೊರಕತ್ತಿದ್ಲು ಗೊತ್ತಾ? ಮನುಷ್ಯ ಅದಾವ, ಕಿವಿ ಕೇಳಬಾರ್ದು. ನನ್ನ ಬೈಕೊಂತ ಹೊಂಟೆ ಸಂಕಟ ಹೊರಗೆ ಹಾಕಕತ್ತಿದ್ಲು. ಹಾಗಾಗಿ ನನಗೆ ಗೊತ್ತಾಯ್ತು ಅಷ್ಟೇ. ಅವಾಗ ಹಿಂಗೆ ಇಷ್ಟು ಮಂದಿ ಇದು ಹೋಗೈತಿ, ಹಿಂಗೆ ಅನ್ನಕತ್ಲು. ಅವಾಗ ಗೊತ್ತು. ಅದು ಬಿಟ್ಟರೆ ನನಗೆ ಎಲ್ಲಿ ಗೊತ್ತಾಗಬೇಕಿತ್ತು? ಅಯ್ಯೋ ದೇವ್ರೇ. ಹೌದಾ, ಅದೇನಾ ನಾನು ನಿನಗೆ ಹೆಂಗೆ ಗೊತ್ತಾಯ್ತಕ್ಕ ಅಂತ ನಾನು ಒಮ್ಮೆ ರಾವಾದೆ. ನಿಮಗೆ ಏನು ತಲೆ ಕೆಡಿಸ್ಕೋಬೇಡ್ರಿ, ಇದು ನಿನಗೆ ಹೇಳಕತ್ತೀನಿ ನೋಡಿ ಗಿರ್ಜಿ, ಒಟ್ಟು ಬೇಜಾರು ಮಾಡ್ಕೋಬೇಡ. ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ, ಊರು ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಎಲ್ಲ ಅನ್ನಕ್ಕೆ ಹೋಗಬೇಡ. ಹುಟ್ಟಿ ಬೆಳೆದ ಊರು ಯಾವುದಕ್ಕೆ ಬಿಟ್ಟು ಹೋಗಿ ಬೆಳ್ಳಿ? ಅಯ್ಯೋ ದೇವ್ರೆ, ಅದೇನೋ ಅಂತಾರಲ್ಲ, ದಂಡಿಗಿರಲಿಲ್ಲ ದಾಳಿಗಿರಲಿಲ್ಲ, ಕೋಳಿ ಕಳ್ಳಿಗಿರಕತ್ತಾಳೆ ನಮ್ಮ ಗಿರ್ಜಿ ಅಂತಾರೆ. ಆಮೇಲೆ ಏನೂ ಆಗೋದಿಲ್ಲ. ಸತ್ಯಮೇವ ಜಯತೆ ಅಲ್ಲ, ನನ್ನ ಕೈಗೆ ಏನಾದರೂ ಸಿಗಬೇಕಕ್ಕಿ. ಇನ್ನೇನಿಲ್ಲ, ಹರಿಪಲ್ಯನೆ ಮಾಡಿ ಪಡಾಳಿ ಹರಿಸ್ಕೊಂತ ಊರು ತುಂಬ ಓಡಿಸಿ, ಏನಿಲ್ಲ ಮತ್ತೆ ದುರ್ಗದ ನಂಗೆ ಅಕ್ಕಿನ ಕೊಟ್ಟು ಬಿಡ್ತೀನಿ. ಒಂದು ಬೇಸಿಗೆ ಆ ಸಗಣಿ ತಿನ್ನಕ್ಕೆ ಅಕ್ಕಿನ ಇಲ್ಲಿ ನೋಡು, ಊರಾಗ ಓಡಿಸ್ತೀನಿ ಅಕ್ಕಿನ ಮತ್ತೆ. ಹಂಗೆ ಮಾಡು ಸರಿನಾ? ಬರಲ್ಲ, ಟೆನ್ಷನ್ ತೊಗೋಬೇಡ ನೀನು. ನನ್ನ ಕಣ್ಣಿಗೆ ಏನಾದರೂ ಬಿದ್ದರೆ ಬಂದು ಮೊದಲೇ ನಿಂಗೆ ಹೇಳ್ತೀನಿ. ಬರ್ತೀನಿ ಶಾಂತಕ್ಕ. ಮತ್ತೆ ನಾಳೆ ಪ್ಯಾಟೆಗೆ ಹೋಗ್ಬೇಕಲ್ಲ, ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ರೆಡಿ ಮಾಡ್ಕೋಬೇಕಾ? ಏನು ಮಾಲು ತಂದು ಇಟ್ಕೋಬೇಕು, ಮಾರಾಕ ನಾಳೆ ಬೇಕಲ್ಲ. ಅದಕ್ಕೆ ಇವತ್ತು ತಂದು ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟೆ ಅಂದರೆ ಬೆಳಗ್ಗೆ ನಸಿಕ್ನಾಗ ಹೋಗಿ ಮಾರಿ ಬಂದುಬಿಡ್ತೀನಿ. ಏನಕ್ಕ, ನೀನು ಏನು ಮಾರಾಟ ಮಾಡ್ತೀವಿ ಪ್ಯಾಟ್ಯಾಗ? ಇದವ ಸೊಪ್ಪು, ಕಾಯಿಪಲ್ಲೆ ಇವೆ. ಬರ್ತೀನಿ. ನನಗೆ ಯಾಕೆ ಗಿರಿಜ ಈ ಪಂಕಜನ ಮೇಲೆ ಡೌಟು. ಮೊದಲು ಕಳ್ಳಿ ಈಕಿ ಪಂಕಜ, ಹಳೆ ಕಸುಬು ಬಿಟ್ಟಾಳೋ ಬಿಟ್ಟಿಲ್ಲೋ ಅಂತೀನಿ ನಾನು. ನನಗೆ ಯಾಕೆ ಈಕಿ ಮೇಲೆ ಅನುಮಾನ ನೋಡು.
ಏ ಶಾಂತಕ್ಕ, ಅಕ್ಕಿಗೆ ಬಾಯಿ ತೊಳ್ಕೊಳ್ಳೋ ಮೊದಲು ಪಾಪ ಅಷ್ಟು ಸಮಾಧಾನ ಮಾಡಿ ಊರು ಬಿಟ್ಟು ಹೋಗೋಕ್ಕೆ ನನ್ನ ಅಕ್ಕಿಗೆ ಮನೆಯಾಗಿರು ಅಂತ ಹೇಳಿ ಕಳಿಸ. ನೀನು ನೋಡಿದ್ರೆ ಅಕ್ಕಿ ಮೇಲೆ ಅನುಮಾನ ಪಡ್ತೀಯ ಅಂತ ಒಳ್ಳೆ ಮನುಷ್ಯಳು ಮೊದಲೇನು ಮಾಡ್ತಿದ್ಲು ಏನೋ, ಈಗ ಅದೆಲ್ಲ ಮಾಡೋದು ಬಿಟ್ಟಾಳ. ಸುಮ್ಮನೆ ಯಾಕೆ ಹಂಗಂತಿ ಶಾಂತಕ್ಕ? ಬೇರೆ ಯಾವಕ್ಕೆ ಇರಬೇಕು, ಊರು ಬಿಡಾಡಿ ಅಕ್ಕಿ ಸಿಗಬೇಕು ನನ್ನ ಕೈಯಾಗ, ಯಾವಕ್ಕಂತ ಗೊತ್ತಾಗ್ಬೇಕು, ಅವಾಗ ಇರೋದು ಮಜಾ. ಇವತ್ತಕ್ಕ ಅಲ್ಲಿ ಬಂದು ಜಗಳ ಮಾಡಿಲ್ಲ. ಶಾಂತಕ್ಕ ನಾವು ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಮಾಡಿದ್ದೀನಿ. ಏನು ಗೊತ್ತಾ? ರಾತ್ರಿಯಿಂದ ಹಿಡಿದು ಬೆಳತಾನ ಅಲ್ಲೇ ಕುಂದಿರ್ಬೇಕಂತ ಮಾಡಿದ್ದೀನಿ. ಎಲ್ಲೇ? ಅಲ್ಲ, ಹಿತ್ತಲ ಹುಂಚು ಹಿಡಿದು ಬಡ್ಯಾಗ ಇಟ್ಟಿಗೆ ಹೊಟ್ಟೆವು ನೋಡು, ಆ ಸಂಧ್ಯಾ ಕುಂದಿರ್ಬೇಕಂತ ಮಾಡಿದ್ದೀನಿ. ಆಗಿದ್ದಿಲ್ಲ ಅದರ ಉನ್ನತ್ನಾಗ ಯಾವಕ್ಕೆ ಬಂದು ಕೋಳಿ ಪುಚ್ಚ ಒಗಿತಾಳ ಅಥವಾ ಏನು ಕರೀತಾಳ ಅಂತ ಹೇಳಿ ವಿಚಾರಿಸ್ಬೇಕಾಗೈತಿ. ಅಲ್ಲಲೇ, ಕೋಳಿ ಪುಚ್ಚ ತಂದು ಒಗಿತಾಳ ಅಂತ ಕಾಯ್ತಿರ್ತಿ, ಒಗಿಲಿಲ್ಲ ಅಂದರೆ ಅವಾಗ ಹೆಂಗೆ ಪತಿಯಪ್ಪ? ಒಂದು ಲೆಕ್ಕ ಹರಿವಲ್ತು ನೋಡು. ಶಾಂತಕ್ಕ, ಅದಕ್ಕೂ ನನ್ನ ಹತ್ರ ದಾರಿ ಐತಿ. ಏನು ಗೊತ್ತೇನು? ಹೇಳಂಗಿಲ್ಲ, ಮಾಡಿ ತೋರಿಸ್ತೀನಿ. ಮಾತ್ರ ಅಕ್ಕಿನ ಮಾತ್ರ ಬಿಡೋದಿಲ್ಲ ನೋಡು.